ಕಳಕದಲ್ಲಿ ಸೂಕ್ಷ್ಮ ಹಣಕಾಸು ಮೈಕ್ರೋ ಫೈನಾನ್ಸ್ ಅಂತ ಚರ್ಚೆ ಮಾಡ್ತೀವಿ. ಸೂಕ್ಷ್ಮ ಹಣಕಾಸು ಸೂಕ್ಷ್ಮ ಹಣಕಾಸು ಅಂತ ಹೇಳಿದ್ರೆ ಸೂಕ್ಷ್ಮ ಹಣಕಾಸು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಜನರಿಗೆ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಕಿರು ಸಾಲವನ್ನು ನೀಡುವ ಮೂಲಕ ಜೀವ ವಿಮೆಯನ್ನು ಮಾಡುವ ಮೂಲಕ ಉಳಿತಾಯ ಖಾತೆಯನ್ನು ಮಾಡಿಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತದೆ ಮೈಕ್ರೋ ಫೈನಾನ್ಸ್. ಕೇಟರ್ ಎಕ್ಸಾಮ್ ಅಡ್ವಾನ್ಸ್ಗೆ ಸೂಕ್ಷ್ಮ ಹಣಕಾಸು ಎಂದರೇನು? ಉಳಿತಾಯ ಖಾತೆ, ಜೀವ ವಿಮೆ ಮತ್ತು ಕಿರು ಸಾಲದ ಮೂಲಕ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರಿಗೆ ಜೀವನ ಮಟ್ಟವನ್ನ ಸುಧಾರಿಸಿಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ ಮೈಕ್ರೋ ಫೈನಾನ್ಸ್ ಅಂತ ಕರೀತಾರೆ. ಈ ಪರಿಕಲ್ಪನೆಯನ್ನ ಮೊಹಮ್ಮದ್ ಯೂನಸ್ ಒಂದಷ್ಟು ಕೇಳಿದ್ರೆ ಯಾರು ಪರಿಚಯಿಸಿದ್ರು ಸೂಕ್ಷ್ಮ ಹಣಕಾಸಿನ ಪರಿಕಲ್ಪನೆಯನ್ನ? ಬಾಂಗ್ಲಾದೇಶದ ಮೊಹಮ್ಮದ್ ಯೂನಸ್ ಅವರು ಪ್ರಪ್ರಥಮವಾಗಿ ಪರಿಚಯಿಸ್ತಾರೆ. ಮೊಹಮ್ಮದ್ ಯೂನಸ್ ಅವರು ಯಾರಿಗೆ? ಬಡವರಿಗೆ, ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರಿಗೆ. ಏನು? ಒಂದು ಸೇವಿಂಗ್ ಬ್ಯಾಂಕ್, ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಕೊಡೋದು. ಕಳ್ತನದಲ್ಲಿ ಏನೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ ಒಂದು ಸೇವಿಂಗ್ ಬ್ಯಾಂಕ್ ಮಾಡ್ಕೊಡ್ರೆ. ಅದೇ ರೀತಿ ಒಂದು ಇನ್ಶೂರೆನ್ಸ್, ಅತಿ ಕಡಿಮೆ ಪ್ರೀಮಿಯಂ ಅಲ್ಲಿ ಒಂದು ಲೈಫ್ ಸೆಕ್ಯೂರಿಟಿ ಆಗಲಿಕ್ಕೆ ಒಂದು ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ತಕ್ಕಂಥದ್ದು. ಅದೇ ರೀತಿ ಅವರಿಗೆ ಕಿರು ಸಾಲ, ಅವರ 5 ಲಕ್ಷ 10 ಲಕ್ಷ 20 ಲಕ್ಷ ಸಾಲ ಅಲ್ಲ, 5,000 10,000 50,000 ವಿತಿನ್ ಎಲ್ಲ 1 ಲಕ್ಷ ಒಳಗೆ ಅವರಿಗೆ ಕಿರು ಸಾಲವನ್ನು ನೀಡುವ ಮೂಲಕ ಅವರ ಜೀವನ ಮಟ್ಟವನ್ನ ಸುಧಾರಿಸಲಿಕ್ಕೆ ಹೆಲ್ಪ್ ಮಾಡೋದನ್ನ ನಾವೇನಂದ್ರೆ ಮೈಕ್ರೋ ಫೈನಾನ್ಸ್. ಮುಂದುವರಿತಾ ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು. ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು, ಟೈಪ್ಸ್. 3 ರೀತಿಯಾಗಿರ್ತಕ್ಕಂಥ ವಿಧಾನ ಇದೆ ಸೂಕ್ಷ್ಮ ಹಣಕಾಸಲ್ಲಿ. ಸೂಕ್ಷ್ಮ ಹಣಕಾಸಲ್ಲಿ 3 ಪ್ರಕಾರ ಇದೆ. ಮೊದಲಾಗಿ ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರು. ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರು. ಅನೌಪಚಾರಿಕವಾಗಿ ಇವ್ರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಟೈಮ್ ಇಲ್ಲ, ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಯಾವುದೂ ಇಲ್ಲ. ಇಂಥವರು ಅನೌಪಚಾರಿಕವಾಗಿ ಜನರಿಗೆ ಸಣ್ಣ ಪುಟ್ಟ ಸಾಲವನ್ನ, ಹಣಕಾಸಿನ ಸಹಾಯವನ್ನ ಮಾಡ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ GPMB ಅವರು ಬಂಗಾರ, ಬೆಳ್ಳಿ, ಬೆಲೆಬಾಳ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ದುಡ್ಡನ್ನ ಸಾಲವಾಗಿ ಕೊಡ್ತಕ್ಕಂಥವ್ರು. ಊರಲ್ಲಿ ಚೀಟಿ ವ್ಯವಹಾರ ಮಾಡ್ತಕ್ಕಂಥವ್ರು ಅಂತ ಇರ್ತಾರೆ. ಊರಲ್ಲಿ ಬಡ್ಡಿ ವ್ಯವಹಾರ ಅಂದ್ರೆ ಹಣಕ್ಕೆ ಬಡ್ಡಿಯ ಮೂಲಕ ಆದಾಯವನ್ನು ಗಳಿಸ್ತಕ್ಕಂಥ ಜನ ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನ ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರು. ಯಾವುದೇ ರೀತಿ, ನೀತಿ, ನಿಯಮ, ಸಮಯ ಯಾವುದೂ ಕೂಡ ಅಧಿಕೃತವಾಗಿರ್ತಕ್ಕಂತಹ ವ್ಯವಸ್ಥೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ, ಅಂದ್ರೆ ಯಾವಾಗ ಬೇಕು ಉದಾಹರಣೆಗೆ ಊರಲ್ಲಿ ಒಂದು ಬಡ್ಡಿ ಕೊಡೋದ್ರೆ ರಾತ್ರಿ 1 ಗಂಟೆಗೆ ಆಸ್ಪತ್ರೆಗೆ ಹೋಗ್ಬೇಕು, ಬಾಗಿಲು ತಟ್ಟಿ ಹಣ 10,000 ಕೊಡೋರು ಕೊಡ್ತಾರೆ. ಬ್ಯಾಂಕಲ್ಲಿ ಕೊಡ್ತಾರ? ಬ್ಯಾಂಕಲ್ಲಿ ರಾತ್ರಿ 10 ಗಂಟೆಗೆ ಹೋದ್ರೆ, ಬೆಳಿಗ್ಗೆ 2 ಗಂಟೆಗೆ ಹೋದ್ರೆ ಕೊಡಲ್ಲ. ಅದೇ ನಿಮ್ಮೂರಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರು ಮಿಡ್ ನೈಟ್ ಎಚ್ಚರಿಕೆ ಹೋಗಿ ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಏನೋ ಸಮಸ್ಯೆ ಆಗಿದೆ, ನನಗೆ ಹಣವನ್ನ ಕೊಡಿ ಅಂತ ಹೇಳಿ ಕೊಡ್ತಾರೆ. ಹಾಗಾಗಿ ನಾವು ಅನೌಪಚಾರಿಕ, ಯಾವುದೇ ಸಮಯ ಇಲ್ಲ, ಯಾವುದೇ ನೀತಿ ಇಲ್ಲ, ಯಾವುದೇ ರೀತಿ ಇಲ್ಲ. ನೀವು ಬಡ್ಡಿ ದುಡ್ಡು ಕೊಡಬಹುದು, 2 ರೂಪಾಯಿ ಬಡ್ಡಿ ಕೊಡಬಹುದು, 5 ರೂಪಾಯಿ ಬಡ್ಡಿ ಕೊಡಬಹುದು, 10 ರೂಪಾಯಿ ಬಡ್ಡಿ ಕೊಡಬಹುದು. ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ನೆಕ್ಸ್ಟ್ ಹೇಳಾಗಿ ಸದಸ್ಯರ ಮಾಲೀಕತ್ವದ ಸಂಘಟನೆ. ಸದಸ್ಯರ ಮಾಲೀಕತ್ವದ ಸಂಘಟನೆಗಳು. ಮೆಂಬರ್ ಓನರ್ಶಿಪ್ ಅಂತ ಕರೀತಾರೆ. ಮೆಂಬರ್ ಈಸ್ ಆಲ್ಸೋ ಒನ್ ಆಫ್ ದ ಓನರ್. ಸದಸ್ಯ ಮಾಲೀಕತ್ವದ ಸಂಘಟನೆಗಳು. ಸದಸ್ಯ ಮಾಲೀಕತ್ವದ ಸಂಘಟನೆಗಳು ಅಂದ್ರೆ ಸದಸ್ಯರು ಕೂಡ ನೀವೇ, ಅದರ ಮಾಲೀಕರು ಕೂಡ ನೀವೇ. ನಿಮ್ಮೆಲ್ಲರ ಹತ್ರ ದುಡ್ಡಿದೆ ಅಂತ ಅನ್ಕೊಂಡು, ಉದಾಹರಣೆಗೆ ನೀವೆಲ್ಲರೂ 1 ಲಕ್ಷ ರೂಪಾಯಿ ದುಡ್ಡನ್ನ ಕಲೆಕ್ಟ್ ಮಾಡ್ತೀರಾ, 1 ಲಕ್ಷ ಇರ್ತೀರಾ, 10 ಲಕ್ಷ ದುಡ್ಡ. ಸದಸ್ಯರ ಮಾಲೀಕತ್ವದ ಸಂಘಟನೆ ಆ 10 ಲಕ್ಷ ರೂಪಾಯಿ ಹಣವನ್ನ ಬಡವರಿಗೆ ಸಣ್ಣದಾಗಿರ್ತಕ್ಕಂತಹ ಸಹಾಯವನ್ನ ಮಾಡತಕ್ಕಂಥದ್ದು. ನಮ್ಮಲ್ಲೇ ಇರ್ತಕ್ಕಂತಹ ಮೆಂಬರ್ಗಳಿಗೆ ಅದನ್ನ ಸಾಲವಾಗಿ ಬೇರೆ ರೀತಿಯ ಕೃಷಿ ಕೆಲಸವನ್ನ ಮಾಡಲಿಕ್ಕೆ ಅಥವಾ ಕೃಷಿ ಉಪಕರಣಗಳನ್ನ ಕೊಂಡ್ಕೊಳ್ಳಿಕ್ಕೆ, ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅನುಕೂಲವನ್ನ ವಿನಿಯೋಗಿಸ್ತಕ್ಕ. ಉದಾಹರಣೆಗೆ ಸೊಸೈಟಿ ಅಂತ ನಿಮ್ಮ ಹತ್ರನೇ ದುಡ್ಡನ್ನ ಡೆಪಾಸಿಟ್ ಇಟ್ಕೊಂಡಿರ್ತಾರೆ, DCC ಬ್ಯಾಂಕ್ ಅಂತ ಕರೀತಾರೆ. ಡೆಪಾಸಿಟ್ಸ್ ಅನ್ನ ಮಾಡ್ತಾ ಇರ್ತಾರೆ. ನಿಮ್ಮ ಹತ್ರನೇ, ರೈತರ ಹತ್ರನೇ ಬಂಡವಾಳವನ್ನ ಅದೇನ್ ಮಾಡಿರ್ತಾರೆ, ಹೂಡಿಕೆಯನ್ನ ಮಾಡ್ತಾರೆ. ಅದರಿಂದ ಬರ್ತಕ್ಕಂಥ ಲಾಭವನ್ನ ಡೆಬಿಲಿಯೇಟ್, ಲಾಭಾಂಶವನ್ನ ನೀವು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸದಸ್ಯರು ನೀವೇ, ಮಾಲೀಕರು ಕೂಡ ನೀವೇ ಆಗಿರ್ತಕ್ಕಂಥ ಸಂಘಟನೆಗಳನ್ನ ಸದಸ್ಯ ಮಾಲೀಕತ್ವದ ಸಂಘಟನೆ. ಹಿಂದೆ ಸಂಘ 1 ಲಕ್ಷ ದುಡ್ಡಿದೆ, ಅದನ್ನ ನಿಮಗೆ ಬೇಕಾಗಿರ್ತಕ್ಕಂಥ ಸಾಲ ಟ್ಯಾಕ್ಟರ್ ತಗಬೇಕು, 1 ಲಕ್ಷ ಸಾಲ ಕೊಡ್ತಾರೆ.
ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಫಾರ್ಮ್ ಅನ್ನು ಮಾಡಬೇಕು, ಸಾಲ ಕೊಡ್ತಕ್ಕಂಥದ್ದು. ಹೀಗೆ ಕೃಷಿ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ನೆರವನ್ನು ನೀಡತಕ್ಕಂಥ ಕೆಲಸವನ್ನ ಸದಸ್ಯರ ಮಾಲೀಕತ್ವದ ಸಂಘಟನೆಗಳು ಮಾಡೋದು. ನೆಕ್ಸ್ಟ್ ಮೂರನೇದಾಗಿ ಫೈನಲ್ ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಫಾರ್ಮಲ್ ಎಕನಾಮಿಕ್ ಏಜೆನ್ಸೀಸ್ ಅಥವಾ ಫಾರ್ಮಲ್ ಎಕನಾಮಿಕ್ ಆರ್ಗನೈಸೇಷನ್ಸ್ ಅಂತ ಕರೀತಾರೆ. ಯಾವಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ಗಳು. ಇದೆಲ್ಲವೂ ಕೂಡ ಔಪಚಾರಿಕವಾಗಿ ಸರ್ಕಾರದ ನೀತಿ ನಿಯಮ ಇವುಗಳಿಗೆ ಒಳಪಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಸರ್ಕಾರ ಇಷ್ಟೇ % ಬಡ್ಡಿ ವಿಧಿಸಬೇಕು ಅಂತ ರೂಲ್ಸ್ ಇರುತ್ತೆ, ಅಷ್ಟೊಂದು ಮಾತ್ರ ಬಡ್ಡಿ ಆಗ್ತವೆ. ಇಷ್ಟೇ ಎಕರೆಗೆ ಇಷ್ಟೇ ಸಾಲ ಕೊಡಬೇಕು ಅಂತ ಇರುತ್ತೆ, ಇಷ್ಟು ಬೆಲೆ ಬಾಳತಕ್ಕಂಥ ನಮ್ಮ ಭೂಮಿಗೆ ಇಷ್ಟೇ ಸಾಲ ಕೊಡಬೇಕು ಅಂತಕ್ಕಂಥ ನಿಯಮ ಇರುತ್ತೆ. ಔಪಚಾರಿಕ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಈ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಿಸ್ಟಮ್ ಆಗಿ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡತಕ್ಕಂಥ ನಾವು ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಸರ್ಕಾರದ ನೀತಿ ನಿಯಮಗಳಿಗೆ ಒಳಪಟ್ಟು ನಿಗದಿತ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕೆಲಸಗಾರರಿಗೆ, ಕೆಳವರ್ಗದವರಿಗೆ ಅಥವಾ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರಿಗೆ ಹಣಕಾಸು ಸೇವೆ ನೀಡತಕ್ಕಂಥದ್ದು ನಾವೇನಿದ್ವಿ ಔಪಚಾರಿಕ ಹಣಕಾಸು ಸೇವೆ ಅಥವಾ ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಬ್ಯಾಂಕ್ಗಳಾಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಅಗ್ರಿಕಲ್ಚರ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು. ಹೀಗೆ ಇವೆಲ್ಲವೂ ವಾಣಿಜ್ಯ ಬ್ಯಾಂಕು, ಇವೆಲ್ಲಗಳು ಔಪಚಾರಿಕವಾಗಿ ಆರ್ಥಿಕ ವ್ಯವಹಾರವನ್ನು ಚಟುವಟಿಕೆಯನ್ನು ಮಾಡ್ತವೆ. ಇಷ್ಟು ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಸೂಕ್ಷ್ಮ ಹಣಕಾಸಿನ ಯಾವುದಾದರೂ 2 ಪ್ರಕಾರಗಳನ್ನು ಬರೆಯಿರಿ. ನೇರವಾಗಿ ಪ್ರಶ್ನೆ ಇರುತ್ತೆ. ಸೂಕ್ಷ್ಮ ಹಣಕಾಸಿನ 2 ಪ್ರಕಾರಗಳನ್ನು ಬರೆಯಿರಿ. 2 ಮಾರ್ಕ್ಸ್ ಕೇಳ್ತಾರೆ. ಅನೌಪಚಾರಿಕ ಹಣಕಾಸು ಸೇವೆ, ಚೀಟಿ ವ್ಯವಹಾರ, ಗಿರ್ವಿ ಅಂಗಡಿ, ಬಡ್ಡಿ ವ್ಯವಹಾರ ಮಾಡ್ತಾರೆ. ಸದಸ್ಯರ ಮಾಲೀಕತ್ವದ ಸಂಘಟನೆ, ನಾವು ಮೆಂಬರ್ ಕೂಡ ಹೌದು, ನಾವೇ ಓನರ್ ಆಗಿರ್ತಕ್ಕಂಥ ಸೊಸೈಟಿಗಳಿರುತ್ತೆ, ಊರಲ್ಲಿ ಸಹಕಾರ ಸಂಘಗಳಿರುತ್ತೆ, ಊರಲ್ಲಿ ಡಿಸಿಸಿ ಬ್ಯಾಂಕ್ ಇರುತ್ತೆ. ಅವೆಲ್ಲವೂ ಕೂಡ ಸದಸ್ಯರ ಮಾಲೀಕತ್ವದ ಸಂಘಟನೆಗಳಾಗಿವೆ. ಔಪಚಾರಿಕ ಆರ್ಥಿಕ ಸಂಸ್ಥೆಗಳಂದ್ರೆ ಬ್ಯಾಂಕ್ಗಳಾಗಿರ್ಬೋದು, ಕೃಷಿ ಬ್ಯಾಂಕು, ವಾಣಿಜ್ಯ ಬ್ಯಾಂಕು, ವ್ಯಾಪಾರ ಬ್ಯಾಂಕು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕು, ಇವೆಲ್ಲವೂ ಸೂಕ್ತವಾಗಿರ್ತಕ್ಕಂತಹ ಹಣಕಾಸಿನ ಸೇವೆಯನ್ನ ಬಡವರಿಗೆ ನೀಡತಕ್ಕಂಥ ಕೆಲಸವನ್ನ ಮಾಡ್ತವೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಹೆಡಿಂಗ್ ಭಾರತದಲ್ಲಿ ಸೂಕ್ಷ್ಮ ಹಣಕಾಸು. ಭಾರತದಲ್ಲಿ ಸೂಕ್ಷ್ಮ ಹಣಕಾಸು. ಭಾರತದಲ್ಲಿ ಸೂಕ್ಷ್ಮ ಹಣಕಾಸು. ನಬಾರ್ಡ್ ಅಂದ್ರೆ ಏನು ವಿಸ್ತರಿಸಿ ಹೇಳಿದ್ರೆ, ನಬಾರ್ಡ್ ಅಂದ್ರೆ ಏನಂತ ಒಂದು ಪ್ರಶ್ನೆ ಬರುತ್ತೆ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್. ನ್ಯಾಷನಲ್ ರೂರಲ್ ಅಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ನ್ಯಾಷನಲ್ ಬ್ಯಾಂಕ್ ಆಫ್ ರೂರಲ್ ಅಂಡ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಂತ. ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್ ಅಂತ. ಎಕ್ಸಾಮ್ ಅಂತ ಕೇಳ್ತಾರೆ. 1 ಮಾರ್ಕ್ಸ್ ಕೇಳಬಹುದು, 2 ಮಾರ್ಕ್ಸ್ ಗೆ ನಬಾರ್ಡ್ ಅನ್ನು ವಿಸ್ತರಿಸಿ ಬರೆಯಿರಿ. ಕನ್ನಡದಲ್ಲಿ ಬರೆಯಿರಿ ಸ್ಪಷ್ಟವಾಗಿ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ನಬಾರ್ಡ್ ಅಂತ. ಈ ಪರಿಕಲ್ಪನೆ ಮೊದಲು ಸೂಕ್ಷ್ಮ ಹಣಕಾಸಿನ ಪರಿಕಲ್ಪನೆಯಲ್ಲಿ ಬಾಂಗ್ಲಾದೇಶದಲ್ಲಿ ಯಾರು ಪರಿಚಯಿಸ್ತಾರೆ? ಮೊಹಮ್ಮದ್ ಯೂನಸ್. ನೆನಪಿಟ್ಕೊಳ್ಳ್ರಿ, ಎಕ್ಸಾಮಿನೇಷನ್ ಇಂಪಾರ್ಟೆಂಟ್. ಮೊಹಮ್ಮದ್ ಯೂನಸ್ ಅವರು ಬಾಂಗ್ಲಾದೇಶದಲ್ಲಿ ಸೂಕ್ಷ್ಮ ಹಣಕಾಸು ಎಂಬ ಪರಿಕಲ್ಪನೆಯನ್ನ ಪ್ರಪ್ರಥಮ ಬಾರಿಗೆ ಪರಿಚಯಿಸಿ ಸಕ್ಸಸ್ ಆಗ್ತಾರೆ. ಏನು ಅಂತ ಹೇಳಿದ್ರೆ, ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ತಾತ್ಕಾಲಿಕವಾಗಿರ್ತಕ್ಕಂಥ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಮೊಹಮ್ಮದ್ ಯೂನಸ್ ಮೈಕ್ರೋ ಫೈನಾನ್ಸ್ ಅಲ್ಲಿ ನೋಬೆಲ್ ಪ್ರೈಸ್ ಅನ್ನು ತಗೊಂಡಿರ್ತಕ್ಕಂಥವ್ರು ಇವತ್ತು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರು ಯಾರು ಬಡತನ ರೇಖೆಯಿಂದ ಕೆಳಗಿರ್ತಾರೆ ಅವರಿಗೆ ಸಣ್ಣ ಸಣ್ಣ ಸಾಲವನ್ನ ನೀಡುವ ಮೂಲಕ ಸಣ್ಣ ಸಣ್ಣ ಅನುಕೂಲಕರ ಕೆಲಸವನ್ನ, ಒಂದು ಉಳಿತಾಯ ಖಾತೆಯನ್ನ, ಒಂದು ವಿಮೆಯನ್ನ, ಕಿರುಸಾಲವನ್ನ ನೀಡಿದ್ರು. ಏನ್ ಮಾಡಿರಪ್ಪ ಅಂತ ಹೇಳಿದ್ರೆ, ನಿರುದ್ಯೋಗ ಸಮಸ್ಯೆ ಇರತಕ್ಕಂಥ ಜನರಿಗೆ ಸಣ್ಣ ಸಾಲ, ಒಂದು ಕುರಿ ಸಾಕಾಣಿಕೆ ಮಾಡೋದು 5,000, 10,000, 2 ಕುರಿ ಮರಿನ ಸಾಕಾಣಿಕೆ ಅವು ಹೆಚ್ಚುತ್ತಾ ಹೋಗ್ತಾರೆ. ನೋಡಿ, ಎಂಪ್ಲಾಯ್ಮೆಂಟ್ ಸಿಕ್ತು,
ಆದಾಯನೂ ಜಾಸ್ತಿ ಆಯ್ತು, ಅವ್ರಿಗೆ ಅನುಕೂಲನೂ ಆಯ್ತು. ಹಾಗೆ ಒಂದು ಕೋಳಿ ಸಾಕಾಣಿಕೆ 5 ರಿಂದ 10 ಸಾವಿರ ದುಡ್ಡು ಕೊಡೋದು, ಅದರಿಂದ ಒಂದು ಸಣ್ಣ ಕೋಳಿ ಸಾಕಾಣಿಕೆ ಕಾರ್ಯವನ್ನು ಆರಂಭ ಮಾಡೋದು. ಅದರಿಂದ ಏನಾಯ್ತು, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಹೋಯ್ತು, ಉದ್ಯೋಗ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಯ್ತು. ಹೀಗೆ ಯಾರು ನಿರುದ್ಯೋಗ ಪೀಡಿತರಾಗಿ ಹಣಕಾಸಿನ ಸವಲತ್ತು ಇಲ್ಲದೆ ಇರ್ತಕ್ಕಂಥ ಜನರಿದ್ದಾರೆ ಅಂತವ್ರಿಗೆ ಹಣಕಾಸಿನ ಸಹಾಯವನ್ನು ಮಾಡಿ ಸದುಪಯೋಗ ಪಡ್ಕೊಳ್ಳಿಕ್ಕೆ, ಉದ್ಯೋಗ ಅವಕಾಶವನ್ನು ಹೊಂದಿ ಆರ್ಥಿಕವಾಗಿ ಪ್ರಬಲರಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಮೊಹಮ್ಮದ್ ಯೂನಸ್. ಈ ಪರಿಕಲ್ಪನೆಯನ್ನ ಕಾಲಾಂತರದಲ್ಲಿ ನಮ್ಮ ದೇಶದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಬಡವರಿಗೆ ಸವಲತ್ತನ್ನು ಕೊಡಬೇಕು. ಹೆಂಗ್ ಕೊಡಬೇಕು? ಬಡವರಿಗೆ ಸರ್ಕಾರ ಸವಲತ್ತನ್ನು ಕೊಡಬೇಕು, ಸಾಲ ಕೊಡಬೇಕು. ಹೆಂಗ್ ಕೊಡಬೇಕು? ಉದಾಹರಣೆಗೆ ನಿಮ್ಮ ಊರಿಗೆ ಬರೋದು ಒಂದು ಚೀಲ ದುಡ್ಡು ಬರೋದು, ಒಂದು 2-3 ಚೀಲದಲ್ಲಿ ಬ್ಯಾಂಕ್ ತಗೊಂಡು ದುಡ್ಡು ತಗೊಂಡು ಎಲ್ಲ ಬಡವರಿಗೆ ಹಂಚಿ ಹೋಗ್ಬೋದು. ಸರಿನಾ? ಹೆಂಗ್ ಮಾಡ್ತಾರ? ಹಿಂಗ್ ಮಾಡಿದ್ರೆ ಅಭಿವೃದ್ಧಿ ಆಗುತ್ತಾ? ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸರ್ಕಾರ ಬಡತನ ರೇಖೆಯನ್ನ ಕೆಳಗಿರತಕ್ಕಂಥ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಬ್ಯಾಂಕ್ಗಳನ್ನ ಆಯ್ಕೆ ಮಾಡಬಹುದು. ಕೆಲವೊಂದು ಬ್ಯಾಂಕ್ಗಳನ್ನ ಸಂಯೋಜನೆ ಕಾಂಬಿನೇಷನ್ಸ್ ಅನ್ನ ಬಳಸಿಕೊಂಡು ಆ ಬ್ಯಾಂಕ್ಗಳ ಮೂಲಕ ಬಡತನ ರೇಖೆಯನ್ನ ಕೆಳಗಿರತಕ್ಕಂಥ ಜನರಿಗೆ ಹಣಕಾಸಿನ ನೆರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನನಗೆ ಹೇಳಿದೆ, ಸರ್ಕಾರ ದುಡ್ಡು ಕೊಡ್ಬೇಕಂತ ಚೀಲ ದುಡ್ಡನ್ನು ಜನರಿಗೆ ಹಂಚಕ್ಕಾಗಲ್ಲ, ಹಂಚಬಾರ್ದು, ಅದು ಸದುಪಯೋಗ ಆಗಲ್ಲ. ಅದು ಒಂದು ಏಜೆನ್ಸಿ, ಒಂದು ನಿಯೋಗವನ್ನು ಆಯ್ಕೆ ಮಾಡಬಹುದು. ಅದಕ್ಕೆ ಈ ನಬಾರ್ಡ್ ಅನ್ನೋ ಬ್ಯಾಂಕ್ ಅನ್ನು ಆಯ್ಕೆ ಮಾಡಿ, ಈ ನಬಾರ್ಡ್ ಅನ್ನತಕ್ಕಂಥ ಬ್ಯಾಂಕಿನ ಸಹಕಾರದೊಂದಿಗೆ ಭಾರತ ದೇಶದಲ್ಲಿ ಸೂಕ್ಷ್ಮ ಹಣಕಾಸನ್ನ ಪರಿಚಯಿಸತಕ್ಕಂತಹ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತು. ಈ ನಬಾರ್ಡ್ ಬ್ಯಾಂಕ್, ಈ ರಾಷ್ಟ್ರೀಯ ಬ್ಯಾಂಕ್ ದುಡ್ಡನ್ನ ಎಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳಿಗೆ ಹಂಚುತ್ತಾ ಹೋಯ್ತು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಬ್ಯಾಂಕ್ಗಳಿಗೆ, ಡಿಸಿಸಿ ಬ್ಯಾಂಕಿಗೆ ಆಗಿರ್ಬೋದು, ಪ್ರತಿ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳಿಗೆ ಹಣವನ್ನ 16 ಕೋಟಿ 106 ಕೋಟಿ ರೂಪಾಯಿಯನ್ನ ಹಂಚಿಕೊಡ್ತು. ದುಡ್ಡನ್ನ ಕೊಟ್ಟು, ನೋಡಪ್ಪ, ನಿಮ್ಮ ಪ್ರದೇಶದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಯಾರು ಬಡವರಿದ್ದಾರೆ, ಯಾರು ಕೆಳಮಟ್ಟದ ಜನ ಇದ್ದಾರೆ, ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಜನ ಇದ್ದಾರೆ, ಅವರು ಸೂಕ್ತವಾಗಿ ಇದರ ಸದುಪಯೋಗ ಪಡಿಸಿಕೊಳ್ಳಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ರಿ. ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ತರಬೇತಿಯನ್ನು ಕೊಡ್ತೀವಿ, ಹಣಕಾಸಿನ ಸಹಾಯವನ್ನು ಕೊಡ್ತೀವಿ, ಸಾಲ ಕೊಡ್ತೀವಿ, ಉದ್ಯೋಗವನ್ನ ಮಾಡ್ರಿ, ದುಡಿಮೆ ಮಾಡ್ರಿ, ನಿಮ್ಮ ಬಡತನವನ್ನು ಹೋಗಲಾಡಿಸಲಿರ್ತಕ್ಕಂತಹ ಸೂಕ್ತ ಅಡ್ವರ್ಟೈಸ್ಮೆಂಟ್ಸ್ ಅನ್ನ, ಜಾಹೀರಾತನ್ನು ನೀಡಿ ನಬಾರ್ಡ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲ ಭಾರತದ ಬಡತನ ರೇಖೆಯಿಂದ ಕೆಳಗಿರ್ತಕ್ಕಂಥ ಜನರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಸೂಕ್ತವಾಗಿ, ಸರಳವಾಗಿ ಸಣ್ಣ ಸಣ್ಣ ಪ್ರಮಾಣದ ಸಾಲವನ್ನು ನೀಡುವ ಮೂಲಕ ಗೃಹ ಕೈಗಾರಿಕೆ, ಸಣ್ಣ ಉದ್ಯೋಗವನ್ನು ಅವಲಂಬನೆ ಮಾಡಿ ಆರ್ಥಿಕವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನ ಮಾಡಿಕೊಟ್ಟು ನಬಾರ್ಡ್ ಬ್ಯಾಂಕಿನ ಮುಖಾಂತರ ಭಾರತೀಯ ಸರ್ಕಾರ. ಇಷ್ಟು ಭಾರತದಲ್ಲಿ ಸೂಕ್ಷ್ಮ ಹಣಕಾಸು. ನೆಕ್ಸ್ಟ್ ಸ್ಟಡಿ ಸ್ತ್ರೀ ಶಕ್ತಿ ಯೋಜನೆ. ಸ್ತ್ರೀ ಶಕ್ತಿ ಯೋಜನೆ ಪ್ಲಾನ್. ಸ್ತ್ರೀ ಶಕ್ತಿ ಯೋಜನೆ ಇದು ಕೂಡ ಮಹಿಳಾ ಸಬಲೀಕರಣ ಕಾರ್ಯಕ್ರಮ. ಸ್ತ್ರೀ ಶಕ್ತಿ ಯೋಜನೆ. ನೆಕ್ಸ್ಟ್ ಲೆವೆಲ್ ಕರ್ನಾಟಕ ಸರ್ಕಾರ 2001ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ 2001ನೇ ಸಾಲಿನಲ್ಲಿ ಸ್ತ್ರೀ ಶಕ್ತಿ ಯೋಜನೆಯನ್ನು 2001 ಆ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿತು. ಎಕ್ಸಾಮ್ ಅಲ್ಲಿ ಸ್ತ್ರೀ ಶಕ್ತಿ ಯೋಜನೆಯನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಬರುತ್ತೆ. ಯಾವ ವರ್ಷ? 2001ನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಯೋಜನೆಯನ್ನ ಜಾರಿಗೊಳಿಸಿತು. ಇದರ ಉದ್ದೇಶ ಇಷ್ಟೇಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಉಳಿತಾಯವನ್ನ ಪ್ರೋತ್ಸಾಹ ಮಾಡತಕ್ಕಂಥದ್ದು. ಯಾರು ಬಡತನ ರೇಖೆಗಿಂತ ಕೆಳಗಿರೋ ಜನ ಅಂತವರನ್ನ ಗುರುತಿಸಿ ಅವ್ರಿಗೆ ಉಳಿತಾಯವನ್ನ ಪ್ರೋತ್ಸಾಹ ಮಾಡತಕ್ಕಂಥದ್ದು. 1,000 ದುಡಿಮೆ ಮಾಡ್ರಿ, ಗಂಡ ಹೆಂಡತಿ ಬರೋದಷ್ಟು ಖರ್ಚು ಮಾಡೋದಲ್ಲ, ಉಳಿತಾಯ ಮಾಡ್ರಿ, ಸೇವಿಂಗ್ಸ್ ಮಾಡ್ರಿ, ಹಣವನ್ನ ಉಳಿತಾಯ ಮಾಡತಕ್ಕಂತಹ ಸೂಕ್ತ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಕರ್ನಾಟಕ ಸರ್ಕಾರ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಕೂಲಿ ಹೋಗ್ತೀರಿ, ಕೆಲಸ ಮಾಡ್ತೀರಿ, 5 ರೂಪಾಯಿ ದುಡ್ಡು ಬಂದು ದುಡ್ಡನ್ನ ಸಾಯಂಕಾಲ ಅಂಗಡಿಗೆ ಹೋಗಿ ಇನ್ನೊಂದು ಹೋಗಿ ಖರ್ಚು ಮಾಡಬೇಡ್ರಿ, ಬಂದಿರತಕ್ಕಂತಹ ಹಣವನ್ನ ಉಳಿತಾಯ ಮಾಡ್ರಿ, ನೀವು ಇಟ್ಕೊಳ್ರಿ, ಸೇವ್ ಮಾಡ್ರಿ, ಸೇವಿಂಗ್ಸ್ ಮಾಡ್ರಿ ಅಂತಕ್ಕಂಥ ಉದ್ದೇಶ ಅಂದ್ರೆ ಮಹಿಳೆಯನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡತಕ್ಕಂಥ ಉದ್ದೇಶ. ಮಹಿಳೆಯನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡತಕ್ಕಂತಹ ಉದ್ದೇಶವನ್ನ
ಈ ಯೋಜನೆ ಅಂತಕ್ಕಂಥ ಬಂದಿರತಕ್ಕಂಥದ್ದು ನಾವು ಕಾಣಬಹುದು. ನೆಕ್ಸ್ಟ್ ಸೈಡ್ ಸ್ತ್ರೀ ಶಕ್ತಿಯ ಉದ್ದೇಶಗಳು ಮತ್ತು ಗುರಿಗಳು. ಸ್ತ್ರೀ ಶಕ್ತಿಯ ಉದ್ದೇಶಗಳು ಮತ್ತು ಗುರಿಗಳು. ಸ್ತ್ರೀ ಶಕ್ತಿಯ ಉದ್ದೇಶಗಳು ಮತ್ತು ಗುರಿಗಳು. ಏನ್ ಉದ್ದೇಶ, ಯಾವ ಗುರಿಯನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಈ ಯೋಜನೆ ನಂಬ್ಕೊಳ್ತಪ್ಪ ಅಂತ ಹೇಳಿದ್ರೆ ಕೇಳ್ಕೊಡ್ರಿ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನ ಬಲಪಡಿಸತಕ್ಕಂಥದ್ದು. ಇನ್ನೊಂದು ಸ್ತ್ರೀ ಶಕ್ತಿಯ ಉದ್ದೇಶಗಳು ಮತ್ತು ಗುರಿಗಳು. ಸ್ತ್ರೀ ಶಕ್ತಿಯ ಉದ್ದೇಶಗಳು ಮತ್ತು ಗುರಿಗಳು. ಅದು ಏನೇನಪ್ಪ ಗುರಿ ಮತ್ತು ಉದ್ದೇಶ ಅಂತ ಬಂದಾಗ ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನ ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣ ನಿರ್ಮಿಸುವುದು ಅಂತ ಹೇಳಿ. ಗ್ರಾಮೀಣ ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢ ಮಾಡೋದು, ಅವರ ಕೈಯಲ್ಲಿ ದುಡ್ಡು ಚಲಾವಣೆ ಆಗಿ ಮಾಡೋದು ಅಂತ ಅರ್ಥ. ಬರಿಗೆಯಾಗದ ಬದಲಿಗೆ ಅವರ ಹತ್ರ ಹಣಕಾಸಿನ ವಹಿವಾಟು ನಿರಂತರವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಯೋಜನೆಯನ್ನ ಹಮ್ಮಿಕೊಳ್ತಕ್ಕಂಥ ಅದಕ್ಕೆ ಬೇಕಾಗಿರ್ತಕ್ಕಂತಹ ಬದಲಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ. ಹೆಣ್ಮಕ್ಳು ಒಂದು ಆಟ ಹೊಡಿತಾರೆ, ಟೈಲರಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಒಂದು ಬ್ಯೂಟಿ ಪಾರ್ಲರ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿಯನ್ನ ಕೊಡ್ತಕ್ಕಂಥದ್ದು. ಒಂದು ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇದಕ್ಕೆ ಬೇಕಾಗಿರ್ತಕ್ಕಂತಹ ಎಸೆನ್ಷಿಯಲ್ ಸಿಚುಯೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತಕ್ಕಂಥ. ಮುಂದುವರಿತಾ ಮಿತವ್ಯಯ ಆದಾಯದ ಮತ್ತು ಸಂಪನ್ಮೂಲಗಳ ಲಭ್ಯತೆ ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವ ಸಾಲ ನೀಡುವ ತತ್ವಗಳ ಆಧಾರದ ಮೇಲೆ ಸ್ವಸಹಾಯ ಸಂಘಗಳನ್ನು ರಚಿಸುವುದು ಅಂತ ಹೇಳಿ. ಅಂದ್ರೆ ಮಿತವ್ಯಯ, ಖರ್ಚು ಜಾಸ್ತಿ ಮಾಡಬಾರ್ದು, ಆದಷ್ಟು ಖರ್ಚನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಹಿಳೆ ಸ್ವಾವಲಂಬಿ ಆಗುವಂತೆ ಮಾಡಲಿಕ್ಕೆ ಸಾಲ ನೀಡುವ ತತ್ವಗಳ ಆಧಾರದ ಮೇಲೆ, ಅಂದ್ರೆ ಬೇರೆ ಹತ್ರಕ್ಕೆ ಹೋಗಿ ಸಾಲವನ್ನು ಮಾಡಿ ಅಲ್ಲಿ ಹರಾಸ್ಮೆಂಟ್ ಒಳಗಾಗದ ಬದಲಿಗೆ ಮಹಿಳೆ ಬ್ಯಾಂಕಿಂದ ಸಾಲ ಮಾಡಿ ಸ್ವಾವಲಂಬಿಯಾಗಿ ಬದುಕಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನ ಸ್ತ್ರೀ ಶಕ್ತಿ ಯೋಜನೆ ಮಾಡಿಕೊಡುತ್ತೆ. ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟವನ್ನು ಹೆಚ್ಚಿಸತಕ್ಕಂಥದ್ದು. ಹೆಣ್ಮಕ್ಳು ಮಧ್ಯಾಹ್ನ ಕೆಲಸ ಇಲ್ಲ, ಅವರಂತ ಹೋಗಿ ಮುಂದೆ ಕೂತ್ಕೊಂಡ್ರೆ ಆದಾಯ ಬರಲ್ಲ. ಬೆಳಗ್ಗೆ 10 ಗಂಟೆ ಕೆಲಸ ಮುಗಿತು ಅಂದ್ರೆ ಹೋಗಿ ಮಾತಾಡ್ಕೊಂಡ್ರೆ ಕೂತ್ಕೊಂಡ್ರೆ ಆದಾಯ ಬರಲ್ಲ. ಆದಾಯ ತರಬಲ್ಲ ಚಟುವಟಿಕೆಯಲ್ಲಿ ತೊಡಗಿಸಬೇಕು. ಅಪ್ಲೈ ಮಾಡ್ಲಿಕ್ಕೆ ಗಾಡಿಗೆ ಅಪ್ಲೈ ಮಾಡಿ ಮಾರಾಟ ಮಾಡಿದ್ರೆ ಪ್ಯಾಕ್ ಮಾಡಿ ಸರಿಯಾಗಿ ಕೊಂಡ್ಕೊಂಡು ಹೋಗ್ತಾರೆ. ಇದನ್ನ ಅದನ್ನ ನೀಟಾಗಿ ಟೇಸ್ಟ್ ಆಗಿ ಅಪ್ಲೈ ಮಾಡಿ ಪ್ಯಾಕ್ ಮಾಡಿ ರೆಡಿ ಮಾಡ್ಬಿಟ್ರೆ ದುಡ್ಡು ಬರುತ್ತೆ. ಆದಾಯ ತರಬಲ್ಲ ಚಟುವಟಿಕೆಯಲ್ಲಿ ಉದ್ದಿನ ಕಡ್ಡಿ ಮಾಡಿದ್ರೆ, ಬೆಂಕಿ ಪಟ್ಟ ತಯಾರು ಮಾಡಿದ್ರೆ, ಹೀಗೆ ವಿವಿಧ ಚಟುವಟಿಕೆಯಲ್ಲಿ ಯಾರು ಬೇಡ ನಿಮ್ಮನೆಲ್ಲ ಒಂದು ಹಸು ಸಾಕೊಂಡು ಹಸುವನ್ನು ಲಾಲ್ಯ ಪಾಲನೆ ಪೋಷಣೆ ಮಾಡಿದ್ರೆ ಆದಾಯ ಬರುತ್ತೆ. ಹೀಗೆ ಆದಾಯ ತರಬಲ್ಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಸೂಕ್ತ ಅವಕಾಶವನ್ನ ಮಾಡಿಕೊಟ್ಟು ಮಹಿಳೆಯರನ್ನ ಸಬಲೀಕರಣ ಎಂಪವರ್ ಮಾಡಲಿಕ್ಕೆ ಸರ್ಕಾರ ಯೋಚನೆ ಮಾಡ್ತದೆ. ಅಷ್ಟರಾಗಿ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಲಾಭ ಮತ್ತು ಸಾಲ ಲಭಿಸುವಂತ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು. ಯಾರು ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಇರ್ತಾರೆ, ಏನು ಸ್ವಸಹಾಯ ಸಂಘದಲ್ಲಿರ್ತಾರೆ ಅಂತವ್ರಿಗೆ ಸೂಕ್ತವಾಗಿರ್ತಕ್ಕಂತಹ ಸಾಲ ಸೌಲಭ್ಯ, ಅಂತವ್ರಿಗೆ ಸೂಕ್ತ ಸಾಲ ಸೌಲಭ್ಯ ಸಿಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅವಕಾಶವನ್ನ ತುಂಬಿಕೊಡ್ತಕ್ಕಂಥದ್ದು, ಕಲ್ಪಿಸಿಕೊಡ್ತಕ್ಕಂಥದ್ದು ಈ ಸ್ತ್ರೀ ಶಕ್ತಿ ಯೋಜನೆಯ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದನ್ನ ಕಾಣಬಹುದು. ನೆಕ್ಸ್ಟ್ ಹೇಳಿ SKDRDP ಅಂತ. SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಕೇಳಿದ್ರೆ ಇದು ಕೂಡ ಎಕ್ಸಾಂಪಲ್ ವಿಸ್ತರಿಸಬೇಕು. ನವಾರ್ಣ ಕೇಳಂಗೆ ಇದು ಕೂಡ ಮಹಿಳಾ ಸಬಲೀಕರಣದ ಒಂದು ಕಾರ್ಯತಂತ್ರ. ಮಹಿಳಾ ಸಬಲೀಕರಣದ ಒಂದು ಕಾರ್ಯತಂತ್ರವಾಗಿ ನಾವು ಕಾಣಬಹುದು. SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಕನ್ನಡದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ವಿಸ್ತರಿಸಿ ಬರೀರಿ ಅಂತ ಕೇಳ್ತಾರೆ, ಗೊತ್ತಿರುತ್ತೆ. ನಿಮ್ಮೂರಲ್ಲೆಲ್ಲ ಬೋರ್ಡ್ ಇರ್ತದೆ, SKDRDP ಅಂತಕ್ಕಂಥ ಸಂಘ ಇರುತ್ತೆ, ಸಂಘದ ಹೆಸರಲ್ಲಿ ಬೋರ್ಡು ಕೂಡ ಇರುತ್ತೆ. ಆದ್ರೆ ಪರೀಕ್ಷೆ ಬಂದಾಗ ಫೇಲ್ಯೂರ್ ಆಗ್ತೀರಿ, ಫೇಲ್ಯೂರ್ ಆಗಬೇಡಿ. SKDRDP ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಕನ್ನಡದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತಕ್ಕಂಥ ನಾವು ಕಾಣಬಹುದು. ಏನಪ್ಪಾ ಇದರ ಉದ್ದೇಶ ಆಶಯ ಅಂತ ಹೇಳಿದ್ರೆ, ಇದರ ಪ್ರಮುಖ ಪ್ರೇರಕ ಯಾರಪ್ಪ ಅಂತ ಹೇಳಿದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥನ ಏನು ಆ ಪುಣ್ಯಕ್ಷೇತ್ರ ಇದೆಯಲ್ಲ ಅದನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ. ಹೇಳಿದ್ರೆ ಸರ್, ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಧರ್ಮಸ್ಥಳದಿಂದ ಒಂದು ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ
ನಮ್ಮ ಸಮಾಜವನ್ನ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಯಾರಿಗೆ? ಹೆಣ್ಣು ಮಕ್ಕಳನ್ನ ಅಭಿವೃದ್ಧಿ ಮಾಡಬೇಕು, ಹೆಣ್ಣು ಮಕ್ಕಳ ಕೈಗೆ ಶಕ್ತಿಯನ್ನ ಕೊಡಬೇಕು, ಹೆಣ್ಣು ಮಕ್ಕಳ ಕೈಗೆ ದುಡಿಮೆಯನ್ನ ಕೊಡಬೇಕು ಅನ್ನತಕ್ಕಂತಹ ಆಶಯಗಳ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಏನು ಶ್ರೀ ಮಂಜುನಾಥನ ಆದಾಯ ಇದೆಯಲ್ಲ, ಮಂಜುನಾಥ ಸ್ವಾಮಿಯ ಆದಾಯ, ಆ ಬರ್ತಕ್ಕಂತಹ ಹಣವನ್ನ, ಆ ಹಣದಿಂದ ಗ್ರಾಮೀಣ ಬಡ ಮಹಿಳೆಯರ ಸಶಕ್ತೀಕರಣವನ್ನು ಮಾಡಲಿಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಒಂದು ಆಶಯವನ್ನ, ಒಂದು ಹಣವನ್ನು ಕೊಡ್ತಾರೆ. ಈ ರೀತಿ ಮಾಡಬೇಕು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮಹಿಳೆಯ ಬಡವರಲ್ಲ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ವೀರೇಂದ್ರ ಹೆಗ್ಗಡೆಯವರು ಒಂದು ಪ್ಲಾನ್ ಅನ್ನ ಹಮ್ಮಿಕೊಳ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ವೆರಿ ಫಾಸ್ಟ್ ಅವ್ರದೇ ಜಿಲ್ಲೆ ಇದೇಂದ್ರೆ ಬೆಳಗಾವಿ ತಾಲೂಕಲ್ಲಿದೆ. ಅದು ಧರ್ಮಸ್ಥಳ ಪ್ಲೇಸು, ಅದು ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಹಾಯ ಮಾಡಲಿಕ್ಕೆ ಒಂದು ಸಂಘವನ್ನು ಸ್ಥಾಪನೆ ಮಾಡಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸಂಘ, ಧರ್ಮಸ್ಥಳ ಸಂಘ. ಆ ಸಂಘಕ್ಕೆ ಮಹಿಳೆಯರನ್ನ ಸದಸ್ಯರನ್ನಾಗಿ ಮಾಡಿ ಆ ಮಹಿಳೆಯರಿಗೆ ಕಿರು ಸಾಲವನ್ನು ನೀಡತಕ್ಕಂತಹ ಪ್ಲಾನ್ ಅನ್ನ, ಯೋಜನೆಯನ್ನ ಹಮ್ಮಿಕೊಳ್ತಾರೆ. ದೊಡ್ಡ ಸಾಲ ಅಲ್ಲ, ಕಿರು ಸಾಲ, 5,000 10,000 ಇಂತಹ ಬಡವರಿಗೆ, ಏನು ಬಡವರ್ಗದ ಹೆಣ್ಣು ಮಕ್ಕಳಿಗೆ ಸೂಕ್ತ ತರಬೇತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಟ್ರೈನಿಂಗ್ ಅನ್ನ ಕೊಡ್ತಾರೆ. ಯಾವುದು? ಎಂಪ್ಲಾಯ್ಮೆಂಟ್, ಉದ್ಯೋಗವನ್ನ ಮಾಡಲಿಕ್ಕೆ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಬ್ಯೂಟಿ ಪಾರ್ಲರ್ ಅಂತಕ್ಕಂಥ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಗ್ರಾಮೀಣ ಗುಡಿಗೈಗಾರಿಕೆ, ಪಟಾಕಿ ಮಾಡ್ತಕ್ಕಂಥ ಆಗಿರ್ಬೋದು, ಬೆಂಕಿ ಪಟ್ಟ ತಯಾರು ಮಾಡ್ತಕ್ಕಂಥದ್ದು, ಉದ್ದಿನ ಕಡ್ಡಿ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಮಹಿಳೆಯರನ್ನ ಬುದ್ಧಿವಂತರನ್ನಾಗಿ ಮಾಡಲಿಕ್ಕೆ, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ SKDRDB ಮೂಲಕ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಇದು ಇವತ್ತು ಕೇವಲ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಭಾಗದಲ್ಲಿರ್ತಕ್ಕಂಥದ್ದು ಇವತ್ತು ರಾಜ್ಯದಾದ್ಯಂತ ಇದೆ. ಯೂಶಲಿ ನಿಮ್ಮೆಲ್ಲರೂ ಇದ್ರೂ ಇರ್ಬೋದು, ನಿಮ್ಮೆಲ್ಲರ ಕಡೆ ಕೂಡ ಧರ್ಮಸ್ಥಳದ ಸಂಘ ಅಂತ ಕರೀತಿರ್ತಾರೆ. ನಿಮ್ಮ ಪಕ್ಕದಲ್ಲೂ ಕೂಡ ಇರ್ಬೋದು. ಅದೇನಿತ್ತು ಫಸ್ಟ್ ಆರಂಭದಲ್ಲಿ ಕೇವಲ ತನ್ನ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಇತ್ತು. ಇವತ್ತು ಉತ್ತರ ಕರ್ನಾಟಕದ ಬೀದರ್, ಗುಲ್ಬರ್ಗ, ರಾಯಚೂರು ಎಲ್ಲ ಭಾಗದಲ್ಲೂ ಕೂಡ ಧರ್ಮಸ್ಥಳ ಕೇಂದ್ರೀಕೃತವಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಪ್ರೇರೇಪಣೆಗೆ ಒಳಗಾಗಿ ಈ ಯೋಜನೆಯನ್ನ ಕರ್ನಾಟಕದಾದ್ಯಂತ ಮಹಿಳೆಯರ ಸಬಲೀಕರಣವನ್ನ ಮಾಡಲಿಕ್ಕೆ ಈ ಯೋಜನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಯೋಜನೆ ಪ್ರಮುಖ ಉದ್ದೇಶ ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗವನ್ನು ನೀಡುವ ಮೂಲಕ ಆರ್ಥಿಕ ಸಬಲರನ್ನಾಗಿ ಮಾಡತಕ್ಕಂಥದ್ದು, ನಿರುದ್ಯೋಗವನ್ನು ಹೋಗಲಾಡಿಸತಕ್ಕಂಥದ್ದು, ಉಳಿತಾಯ ಮಿತವ್ಯಯ ಜಾಸ್ತಿ ಖರ್ಚು ಮಾಡಬಾರ್ದು, ಉಳಿತಾಯವನ್ನು ಮಾಡಿ ಆ ಸಂಘದಲ್ಲಿ ಹಣವನ್ನು ಶೇಖರಣೆ ಮಾಡಿ ತಮ್ಮ ತುರ್ತು ಅಗತ್ಯಗಳಿಗೆ ಪೂರೈಕೆ ಮಾಡ್ಕೊಳ್ತಕ್ಕಂತಹ, ಅಂದ್ರೆ ಇನ್ನೊಬ್ಬರನ್ನ ಕಷ್ಟಕಾಲ ಹೋಗಿ ಇನ್ನೊಬ್ಬರು ಕೇಳೋದ್ರ ಬದಲಿಗೆ ನೀನೇ ದುಡಿದು ಸಂಗ್ರಹ ಮಾಡಿರ್ತಕ್ಕಂಥ ದುಡ್ಡನ್ನು ಸದುಪಯೋಗ ಪಡಿಸ್ಕೊಳ್ತಾರೆ. ಯಾರು ನಾವು ಹಣ ನೀರು ಕೊಡೋ ಸಾಲನ ಬಡ್ಡಿ ಸಾಲ ತಗೊಳ್ಳೋದ್ರೆ ನೀನೇ ವಾರ ದಿನ ಪ್ರತಿನಿತ್ಯ 100-200 ರೂಪಾಯಿ ಉಳಿತಾಯ ಮಾಡಿ ಆ ಸಂಘದಲ್ಲಿ ಕಟ್ಟಿದ್ದಾಗ ನನ್ನ ಅನುವಾಪಗಳಿಗೆ ಆ ದುಡ್ಡು ಅಂತ ಬರ್ತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಹಾಗಾಗಿ ಧರ್ಮಸ್ಥಳ ಸಂಘ ಕೂಡ ಮಹಿಳೆಯರ ಸಬಲೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಲಿಜ್ಜತ್ ಪಾಪಡ್ ಅಂತ, ನೆಕ್ಸ್ಟ್ ಹೆಡಿಂಗ್, ಸೈಡ್ ಹೆಡಿಂಗ್ ಲಿಜ್ಜತ್ ಪಾಪಡ್. ಪಾಪಡ್ ಅಂದ್ರೆ ಹಪ್ಪಳ, ಪಾಪಡ್ ಅಂದ್ರೆ ಹಪ್ಪಳ ಬೇರೆ ಇಲ್ಲ. ಲಿಜ್ಜತ್ ಪಾಪಡ್ ಅಂತಕ್ಕಂಥ ಒಂದು ಸ್ವಯಂ ಸೇವಾ ಸಂಘಟನೆಗೆ ಹೆಸರು. ಲಿಜ್ಜತ್ ಪಾಪಡ್ ಅಂತಕ್ಕಂಥದ್ದು ಒಂದು ಹಪ್ಪಳ ತಯಾರಿಕಾ ಕಂಪನಿ ಅಂತಕ್ಕಂಥದ್ದು ನಾವು ಕಾಣಬಹುದು. 1959ರಲ್ಲಿ ಪ್ರಾರಂಭ ಆಗುತ್ತೆ. ಒಂದೆರಡು ಮಾಹಿತಿ ಮಾಡ್ಕೊಳ್ಳೋದ್ರ ಬಗ್ಗೆ. 1959ರಲ್ಲಿ ಪ್ರಾರಂಭ ಆಗುತ್ತೆ. 1959ರಲ್ಲಿ 80 ರೂಗಳ ಮೂಲ ಬಂಡವಾಳದೊಂದಿಗೆ, 80 ರೂಗಳ ಮೂಲ ಬಂಡವಾಳದೊಂದಿಗೆ ಪ್ರಾರಂಭವಾಗಿ 80 ರೂಗಳ ಮೂಲ ಬಂಡವಾಳದಿಂದ ಪ್ರಾರಂಭವಾಗಿ ಇಂದು ಸುಮಾರು 500 ಕೋಟಿಗೂ more than 500 crore 500 ಕೋಟಿಗೂ ಹೆಚ್ಚು 500 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುವ ಒಂದು ಬೃಹತ್ ಸಂಘಟನೆಯಾಗಿದೆ. ಒಂದು ಬೃಹತ್ ಸಂಘಟನೆಯಾಗಿದೆ. 40ರಿಂದ 50 ಸಾವಿರ ಬಡ ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಿದೆ. ಬಡ ಮಹಿಳೆಯರಿಗೆ
ಉದ್ಯೋಗಾವಕಾಶ ನೀಡಿದೆ. ಉದ್ಯೋಗಾವಕಾಶ ನೀಡಿದೆ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಮುಂಬೈ, ಬಾಂಬೆ ಅಥವಾ ಮುಂಬೈ. ಇದನ್ನು ಕೇಳಿದ್ರು ಮನೆ ಎಕ್ಸಾಮ್ ಅಲ್ಲಿ ಅವಾಗ ಕೇಳ್ತಾ ಇರ್ತಾರೆ ಪರೀಕ್ಷಾ. ಲಿಂಜನ್ ಪಾಪಡ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ಲಿಂಜನ್ ಪಾಪಡ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲಿದೆ? ಮುಂಬೈನಲ್ಲಿ ಅದರ ಕೇಂದ್ರ ಕಚೇರಿ ಇರತಕ್ಕಂಥದ್ದನ್ನ ನಾವು ಕಾಣಬಹುದು. ಇದು ಒಂದು ಹಪ್ಪಳ ತಯಾರಿಕಾ ಕಂಪನಿ. ಕೇಳಬಹುದು ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ಗೆ ಲಿಂಜನ್ ಪಾಪಡ್ ಸಂಘಟನೆಯನ್ನು ಕುರಿತು ಬರೆಯಿರಿ ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ಗೆ. ಗುಜರಾತಿನ ಸುಮಾರು ಜನ ಮಹಿಳೆಯರು ಕೇಳಿಸ್ಕೊಳ್ತೀವಿ. ಗುಜರಾತಿನ ಕೆಲವೊಂದು ವ್ಯಾಪಾರೋದ್ಯಮಿಗಳ ಶ್ರೀಮತಿಯರು ಬಿಸ್ನೆಸ್ ಅನ್ನು ಮಾಡ್ತಾರಲ್ಲ, ಅವ್ರ ಮನೆಯಲ್ಲಿ ಮಾಡಿದ್ರು, ಮನೆಯಲ್ಲಿ ಕೂತ್ಕೊಂಡು ಬೇಜಾರಾಗ್ತಿದೆ ಅಂತ ಹೇಳಿ ಅರ್ಥ ಮಾಡ್ತಾರೆ, ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಅರ್ಥ ಮಾಡ್ಬೇಕಾದ್ರೆ ನಾವೇನಾದ್ರೂ ಒಂದು ಉದ್ಯಮವನ್ನ ಆರಂಭ ಮಾಡೋಣ ಅಂತ ಒಬ್ರು ಮಾತಾಡಿದ್ರು. ಆಯ್ತು, ಚರ್ಚೆ ಮಾಡೋದು 3-4 ಜನ ಸೇರಿಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿ ಮಾಡಿ ವಿಚಾರ ಮಾಡಿ, ಮತ್ತೆ ದುಡ್ಡು ಯಾರು 80 ರೂಪಾಯಿ ದುಡ್ಡನ್ನ ಒಬ್ಬ ಪಕ್ಕದ ಶೇಟು ಅಥವಾ ಬಂಡವಾಳ ಶಾಹಿಗೆ ಸಾಲಿಸಬೇಕು. 4-5 ಜನ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಟೀ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ. ಟೀ ಕುಡಿತಾ ಮಾತಾಡ್ತಾರೆ. ಮನೆ ಕೂತು ಬೇಜಾರಾಗ್ತದೆ, ಏನು ಕೆಲಸ ಇಲ್ಲ, ಏನಾದ್ರು ಒಂದು ಕೆಲಸ ಮಾಡ್ಬೇಕಲ್ಲ, ಏನ್ ಮಾಡೋಣ, ನಮ್ಗೆ ಏನ್ ಮಾಡಕ್ ಬರುತ್ತೆ, ನನಗೆ ಟೇಸ್ಟ್ ಆಗಿ ಹಪ್ಪಳ ಮಾಡಕ್ ಬರುತ್ತೆ, ಹಪ್ಪಳ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡೋಣ, ಅದು ಸ್ವಲ್ಪ ಆದಾಯ ಬೇಕಲ್ಲ, ಬಿಸ್ನೆಸ್ ಬೇಕಲ್ಲ, ಏನ್ ಮಾಡೋಣ. ಪಕ್ಕದಲ್ಲಿ ಒಬ್ರು ಅವ್ರಿಗೆ ಇರ್ತಕ್ಕಂಥ ಬ್ರದರ್ ಇರ್ತಾರೆ, ಶೇಟು, ಅವ್ರ ಹತ್ರ 80 ರೂಪಾಯಿ ಮೂಲ ಬಂಡವಾಳವನ್ನ ಸಾಲ ಇಸ್ಕೊಂಡು ಹಿಟ್ಟನ್ನ ಖರೀದಿ ಮಾಡಿ, ಅವತ್ತಿನ ರೇಟ್ 1959, ಇವತ್ತು 8 ಲಕ್ಷ ಇರ್ಬೋದು ನಮ್ಮ ಮೇಲೆ, ಅಷ್ಟು ದುಡ್ಡನ್ನ ಇಸ್ಕೊಂಡು ಹಪ್ಪಳಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ ಅನ್ನ ಖರೀದಿ ಮಾಡಿ ಹಪ್ಪಳವನ್ನ ಮಾಡಿ ಮಾರಾಟವನ್ನ ಮಾಡ್ತಾರೆ. ಅವರೇ ಹೋಗಿ ಅಕ್ಕಪಕ್ಕ ಇರ್ತಕ್ಕಂಥ ಮಾರುಕಟ್ಟೆಗೆ ಮಾರಾಟ ಮಾಡಿ ಬರ್ತಾರೆ. ಮಾರಾಟ ಮಾಡಿ ಬಂದ್ರೆ ಒಂದಿನ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಡಿಕೆ ಬರ್ತದೆ, ನಿಮ್ಮ ಹಪ್ಪಳ ಬೇಕು ನಮಗೆ, ತಯಾರಿಸ್ಕೊಡ್ರಿ ಅಂತ ಮತ್ತೆ ಮಾಡ್ಕೊಡ್ತಾರೆ. ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪಕ್ಕದ ನಗರಗಳಿಗೆ ಮಾಡ್ತಾರೆ, ಪಕ್ಕದ ರಾಜ್ಯಗಳಿಗೆ ಮಾಡ್ತಾರೆ. ಇವತ್ತು 67 ದೇಶಗಳಲ್ಲಿ ಲಿಂಜನ್ ಪಾಪಡ್ನ ಕಚೇರಿಗಳಿದಾವಂತ ನೆನ್ಪಿಟ್ಕೊಂಡ್ರೆ ವಿಚಾರ. ಇವತ್ತು ಜಗತ್ತಿನ 67 ದೇಶಗಳ ಮಾರುಕಟ್ಟೆಯಲ್ಲಿ ಲಿಂಜನ್ ಪಾಪಡ್ ಅಂತಕ್ಕಂತಹ ಹಪ್ಪಳ ದೊರೀತಾ ಇದೆ ಅಂದ್ರೆ ಅದರ ರುಚಿ, ಅದರ ಗಮಗಮಿಸುವಿಕೆ ಅಂತಕ್ಕಂಥ ಎಷ್ಟು ಪ್ರಖ್ಯಾತಿಯನ್ನ ಪಡೆದಿರ್ಬೋದು. ಇವತ್ತು ಕೊಟ್ಟು ಬಂದ್ರೆ ನಡೆಸಿಕೊಂಡವರು. ಹೀಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋದಾಗ ಅವರೇ 4-5 ಜನ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿ ಏನ್ ಮಾಡಿದ್ರು, ಪಕ್ಕದೂರಿಗೆ ಬಂದು ಪಕ್ಕದವ್ರಿಗೆ ಜಾಗರನ್ನ ಸೇರಿಸಿದ್ರು. ಹೆಣ್ಮಕ್ಳನ್ನ ನೋಡ್ರಮ್ಮ, ನೀವು ಮಧ್ಯಾಹ್ನ ತಗೊಂಡಿರ್ತಿರಲ್ಲ, ನಾವು ನಿಮಗೆ ಬೆಳಗ್ಗೆ ಒಂದು ಇಷ್ಟೊತ್ತಿಗೆ ಇಷ್ಟು ಕೊಟ್ಟು ಹೋಗ್ತೀವಿ, ನಿಮಗೆ ಒಂದು ಕೇಂದ್ರದಲ್ಲಿ ಜಾಗವನ್ನ ಮಾಡ್ಕೊಡ್ತೀವಿ, ಒಂದು ಮನೆಯನ್ನು ಕಟ್ಕೊಡ್ತೀವಿ, ಶೆಡ್ ಅನ್ನ ಕಟ್ಕೊಡ್ತೀವಿ. ಆ ಶೆಡ್ ಒಳಗೆ ಕೂತ್ಕೊಂಡು ಬೆಳಗ್ಗೆ 10ರಿಂದ ಸಂಜೆ 4 ಇಷ್ಟು ಹಪ್ಪಳವನ್ನ ಮಾಡ್ರಿ, ಉದ್ರಿ ಕರಿಗೆ ಪ್ಯಾಕ್ ಮಾಡಿ ನಮಗೆ ಕಳಿಸ್ಕೊಡ್ರೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಆಯ್ತು ಆಗ್ಬೋದು. ಈ ರೀತಿ ಅದರ ಪ್ರಖ್ಯಾತಿ ಸುಮಾರು 40ರಿಂದ 50 ಸಾವಿರ ಜನ ಗ್ರಾಮೀಣ ಭಾಗದ ಬಡ ಮಹಿಳೆಯರು ಉದ್ಯೋಗವನ್ನು ಮಾಡ್ತಾರೆ. ಯಾವ್ದ್ರಲ್ಲಿ? ಹಪ್ಪಳ ತಯಾರಿಕೆಯಲ್ಲಿ. 10 ಗಂಟೆ 11 ಗಂಟೆ ಫ್ರೀ ಆಗ್ತಾರೆ, 4 ಗಂಟೆ 5 ಗಂಟೆ ಕೆಲಸ ಮಾಡ್ತಾರೆ. ದಿನಕ್ಕೆ ಇವತ್ತಿನ ಸಂದರ್ಭ 500ರಿಂದ 600 ರೂಪಾಯಿ ಕೂಲಿಯನ್ನು ದುಡಿಮೆ ಮಾಡ್ತಾರೆ. ಹೀಗೆ ಲಿಂಜನ್ ಪಾಪಡ್ ಅಂತಕ್ಕಂಥ ಒಂದು ಸ್ವಯಂ ಸೇವಾ ಸಂಘಟನೆ ಗ್ರಾಮೀಣ ಮಹಿಳೆ, ಮೊದಲು ಆರಂಭದಲ್ಲಿ ನಗರದ ಮಹಿಳೆಯರು, ಆರಂಭದಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು ನಗರದಲ್ಲಿ, ಮುಂಬೈ ಅಂತಕ್ಕಂಥ ನಗರದಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಆ ನಂತರ ಅದರ ಕಾರ್ಯವ್ಯಾಪ್ತಿ ಗ್ರಾಮೀಣ ಭಾಗಕ್ಕೆ ಹೋಗಿ ಗ್ರಾಮೀಣ ಭಾಗದ ಮಹಿಳೆಯರು ಕೂಡ ಈ ರೀತಿ ಹಪ್ಪಳವನ್ನು ತಯಾರು ಮಾಡತಕ್ಕಂತಹ ಚಟುವಟಿಕೆಯಲ್ಲಿ ಸಮರ್ಪಕವಾಗಿ ತಮ್ಮನ್ನು ತಾವು ಪಡೆದುಕೊಂಡು ಆರ್ಥಿಕ ಸಬಲರಾಗಿ ಆರ್ಥಿಕ ಉಳಿತಾಯವನ್ನು ಮಾಡಿ ತಮ್ಮ ಕುಟುಂಬವನ್ನ ಬಡತನದಿಂದ ಹೊರತಕ್ಕಂಥ ಕೆಲಸವನ್ನ ಸಮರ್ಪಕವಾಗಿ ನಿಭಾಯಿಸತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ನಾವು ಕಾಣಬಹುದು. ಈ ಲಿಂಜನ್ ಪಾಪಡ್ ಅಂತಕ್ಕಂಥದ್ದು ಇವತ್ತು 500ರಿಂದ 1,000 ಕೋಟಿ, ಇನ್ನೂ ಜಾಸ್ತಿ ಇರಬಹುದು, ಅಪ್ರಾಕ್ಸಿಮೇಟ್ 40ರಿಂದ 50 ಸಾವಿರ ಜನ ಮಹಿಳೆಯರು ಈ ಕಾರ್ಯದಲ್ಲಿ, ಈ ಚಟುವಟಿಕೆಯಲ್ಲಿ, ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ, ಕೆಲಸವನ್ನ ಮಾಡ್ತಾರೆ, ಹಬ್ಬ ಮಾಡ್ತಿದ್ದಾರೆ. ಕೆಲವರು ಟ್ರಾವೆಲ್, ಕೆಲವರು ಮಾರ್ಕೆಟಿಂಗ್, ಕೆಲವರು ಬಿಸ್ನೆಸ್, ಕೆಲವರು ಮನಿ, ಹೀಗೆ ಸಾವಿರಾರು ಜನ ವಿವಿಧ ವಿಭಾಗಗಳಲ್ಲಿ ಈ ಸಂಘಟನೆಯಲ್ಲಿ ಕೆಲಸವನ್ನ ಮಾಡುವ ಮೂಲಕ ಗ್ರಾಮೀಣ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುತ್ತಾರೆ ಅಂತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ನೆಕ್ಸ್ಟ್ ರೀಡಿಂಗ್ ಸೇವಾ ಸ್ವಉದ್ಯೋಗಿ ಮಹಿಳಾ ಸಂಘ. ಸ್ವಉದ್ಯೋಗಿ ಮಹಿಳಾ ಸಂಘ, ಸ್ವಉದ್ಯೋಗಿ ಮಹಿಳಾ ಸಂಘ ಅಥವಾ ಸೇವಾ ಸ್ವಉದ್ಯೋಗಿ ಮಹಿಳಾ ಸಂಘ, SEWA ಅಂತ ಹೇಳ್ತಾರೆ. SEWA ಸೆಲ್ಫ್ ಎಂಪ್ಲಾಯ್ಡ್ ವುಮನ್ ಅಸೋಸಿಯೇಷನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸ್ವಉದ್ಯೋಗಿ ಮಹಿಳಾ ಸಂಘ, ಸೆಲ್ಫ್ ಎಂಪ್ಲಾಯ್ಡ್ ವುಮನ್ ಅಸೋಸಿಯೇಷನ್, ಸೆಲ್ಫ್ ಎಂಪ್ಲಾಯ್ಡ್ ವುಮನ್ ಅಸೋಸಿಯೇಷನ್ ಅಂತ
ಸ್ವಉದ್ಯೋಗಿ ಮಹಿಳಾ ಸಂಘ. ಸ್ವಉದ್ಯೋಗಿ ಮಹಿಳಾ ಸಂಘ ಅಂತಕ್ಕಂಥ ಒಂದು ಸಂಘಟನೆಯನ್ನ ಇಡಾ ಆರ್ ಭಟ್ ಅಂತಕ್ಕಂತಹ ಪ್ರೇರಣೆಯಿಂದ ಈ ಒಂದು ಸ್ವಯಂ ಸೇವಾ ಸಂಘಟನೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣ ಮಹಿಳೆಯರಿಗೆ ಸೂಕ್ತವಾಗಿರ್ತಕ್ಕಂತಹ ಉದ್ಯೋಗ ಅವಕಾಶವನ್ನ ಒದಗಿಸಿಕೊಡ್ತಕ್ಕಂಥದ್ದು. ಒದಗಿಸಿದ ಮೇಲೂ ಕೂಡ ಅವರ ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಸದುಪಯೋಗಗಳನ್ನ, ಅವಕಾಶಗಳನ್ನ, ಸವಲತ್ತುಗಳನ್ನ ಅವರಿಗೆ ಒದಗಿಸಿಕೊಡ್ತಕ್ಕಂಥದ್ದು ಈ ಸ್ವಉದ್ಯೋಗಿ ಮಹಿಳಾ ಸಂಘದ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶವಾಗಿ ನಾವು ಕಾಣಬಹುದು. ನಿಮ್ಗೆಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಹೆಣ್ಮಕ್ಳಿಗೆಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟ್ 10,000, 20,000, 30,000, 50,000 ಎಂಪ್ಲಾಯ್ಮೆಂಟ್ ಸಿಕ್ಕರೆ ಅದನ್ನ ನಾವು ಸೂಕ್ತವಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಸವಲತ್ತುಗಳು ಇರಲ್ಲ. ಏನಾಗುತ್ತೆ, ಸವಲತ್ತುಗಳು ಇಲ್ಲದೆ ಇರೋದ್ರಿಂದ ಎಲ್ಲಿಗಾರು ಹೋಗ್ತಾರೆ, ಅಲ್ಲಿ ಸಮಸ್ಯೆ ಬರ್ಬೋದು, ತೊಂದರೆ ಬರ್ಬೋದು. ಈ ರೀತಿ ಆಗುವಂತ ಹಿನ್ನೆಲೆಯಲ್ಲಿ ನೀವು ಆ ಉದ್ಯೋಗವನ್ನ, ಆ ಎಂಪ್ಲಾಯ್ಮೆಂಟ್ ಅನ್ನ ಸದುಪಯೋಗಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂಘಟನೆ ಸ್ವಉದ್ಯೋಗಿ ಮಹಿಳಾ ಸಂಘ ಅಂತಕ್ಕಂಥ ಸಂಘಟನೆ ಮಹಿಳೆಯರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನ, ಆರ್ಥಿಕವಾಗಿರ್ತಕ್ಕಂಥ ರಕ್ಷಣೆಯನ್ನ, ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳವನ್ನ, ಸನ್ನಿವೇಶವನ್ನ ನಿರ್ಮಾಣ ಮಾಡುವ ಮೂಲಕ ಸ್ವಉದ್ಯೋಗಿ ಮಹಿಳಾ ಸಂಘ ಅಂತಕ್ಕಂಥ ಮಹಿಳೆಯರ ಪರವಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು.